ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆರಾಧನೆ ಆದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಬೋಧನಾಕೂಟ ಅಲ್ವೇ? ವಾಕ್ಯವನ್ನು ಕೇಳುವಂಥ ಸಮಯ. ಯಾಕೆ ವಾಕ್ಯ ಕೇಳಬೇಕು? ದೇವರ ವಾಕ್ಯವು ಒಬ್ಬ ವಿಶ್ವಾಸಿಯ ನಿಜ ಸ್ಥಿತಿಯನ್ನು, ಒಬ್ಬ ವಿಶ್ವಾಸಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅದು ಅವನಿಗೆ ವ್ಯಕ್ತಪಡಿಸುವಂಥದ್ದು ಮತ್ತು ಅವನಿರುವಂಥ ಸ್ಥಿತಿಯಿಂದ ಅವನನ್ನು ಬಡಿದೆಬ್ಬಿಸಿ ನೀನು ಹಿಂಗಿರಬಾರ್ದು, ನೀನು ಸರಿ ಹೋಗಬೇಕು ಎಂಬುದಾಗಿ ಹೇಳಿ ದೇವರ ವಾಕ್ಯ ಅದು ನಮ್ಮನ್ನು ಪ್ರಬೋಧಿಸುವಂಥದ್ದು ಅದು ಆಗಿರ್ತದೆ. ಇಬ್ರಿಯ 4:12 ಬೈಬಲ್ ತೆಗಿಬೇಡಿ, ಹಂಗೆ ಹೇಳಿ. ಏನಿದೆ? ದೇವರ ವಾಕ್ಯವು ಎಲ್ಲೋಗಿ ಅದು ನಮ್ಮಲ್ಲಿ ತಾನೆ. ಒಬ್ಬ ವಿಶ್ವಾಸಿಯ ಹೃದಯದಲ್ಲಿ, ದೇಹದಲ್ಲಿ, ಕೀಲು ಮಜ್ಜೆಗಳಲ್ಲಿ ದೇವರ ವಾಕ್ಯ ಅದು ಇಳಿದು ಏನು ಮಾಡ್ತದಂತೆ? ನಿನ್ನ ಪರಿಸ್ಥಿತಿಯನ್ನು, ನೀನು ಇರುವಂಥ ಆತ್ಮೀಕ ಜೀವಿತದ ಹಿನ್ನಡೆಯನ್ನು, ಆತ್ಮೀಕ ಜೀವಿತದ ಕೊರತೆಯನ್ನು, ನಮ್ಮಲ್ಲಿರ್ತಕ್ಕಂಥ ಸೋಮಾರಿತನವನ್ನು, ನಮ್ಮಲ್ಲಿರ್ತಕ್ಕಂಥ ಆಲಸ್ಯವಾದಂಥ ಸ್ಥಿತಿಗತಿಗಳನ್ನು, ಇಂಥವೆಲ್ಲವನ್ನು ದೇವರ ವಾಕ್ಯ ನಮ್ಮನ್ನು ಪರಿಶೋಧಿಸಿಕೊಳ್ಳುವಂತೆ ನಮ್ಮ ಕೂಡ ಅದು ಮಾತನಾಡುವಂಥದ್ದಾಗಿದೆ. ಕೀಲು ಮಜ್ಜೆಗಳನ್ನು ಛೇದಿಸಿಕೊಂಡು ಹೋಗುವಂಥ ವಾಕ್ಯ ಅದಾಗಿದೆ ಎಂಬುವಂಥದ್ದನ್ನು ನೋಡ್ರಿ ನಾವು ವಾಕ್ಯದಲ್ಲಿ ನಾವು ನೋಡುವಂಥವ್ರು. ಅದರಿಂದ ಬೋಧನಾಕೂಟ ಅದಕ್ಕೋಸ್ಕರವಾಗಿ ಇಡಲ್ಪಟ್ಟಿದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ವಾಕ್ಯವನ್ನು ಗ್ರಹಿಸಿಕೊಳ್ಳಬೇಕು, ವಾಕ್ಯವನ್ನು ಓದಬೇಕು, ಧ್ಯಾನ ಮಾಡಬೇಕು, ವಾಕ್ಯ ಸಂದೇಶವನ್ನು ಕೇಳಿಸಿಕೊಳ್ಳಬೇಕು. ಅದರಿಂದ ನನ್ನ ಆತ್ಮಿಕ ಜೀವಿತಕ್ಕೆ ಉಂಟಾಗುವ ಪ್ರಯೋಜನ ಏನು, ಆತ್ಮಿಕ ಪ್ರಯೋಜನ ಏನೆಂಬುವಂಥದ್ದನ್ನು ಗ್ರಹಿಸಿಕೊಂಡು ನನ್ನ ಆತ್ಮಿಕ ಜೀವಿತದಲ್ಲಿ ಎಷ್ಟು ಒಂದು ಕಡಿಮೆ ನನ್ನಲ್ಲಿ ಇದೆ, ಹಿನ್ನಡೆ ನನ್ನಲ್ಲಿ ಇದೆ. ಇದರಿಂದ ನಾನು ಎದ್ದು ಕರ್ತನಿಗಾಗಿ ಇನ್ನೂ ನನ್ನನ್ನು ನಾನು ಹೆಚ್ಚಿನ ರೀತಿಯಲ್ಲಿ ನಾನು ಸರಿಪಡಿಸಿಕೊಂಡವನಾಗಿ ಕರ್ತನ ಕಾರ್ಯದಲ್ಲಿ ತೊಡಗಲಿಕ್ಕಾಗುವಂತೆ ಕರ್ತನೇ ನನ್ನನ್ನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯವನ್ನು ಕೇಳಿ ಅದನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ಏನಾಗ್ತದೆ? ನಮ್ಮ ಆತ್ಮಿಕ ಜೀವನದಲ್ಲಿ ಒಂದು ಉಜ್ಜೀವನ, ಒಂದು ರಿವೈವಲ್ ನೋಡ್ರಿ ಅದು ಉಂಟಾಗಲಿಕ್ಕೆ ಸಾಧ್ಯತೆ ಉಂಟು. ಯಾಕಾಯ್ತು ಗೊತ್ತಾ? ದೇವರ ವಾಕ್ಯವು ಸಜೀವವಾಗಿದೆ, ಸಜೀವವಾದದ್ದು ಮತ್ತು ಕಾರ್ಯ ಸಾಧಕವಾದದ್ದು ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನೋಡುವಂಥವ್ರು ನಾವಾಗಿದ್ದೇವೆ. ಈಗ ಒಂದು ಹಾಡಾಡಿದ್ವಲ್ಲ, ಯೇಸು ಕ್ರಿಸ್ತನ ನಂಬಿದವರೆಲ್ಲರೂ ಏನಂತವರೆಲ್ಲ ಏನೇನೋ ಬಂತಲ್ಲ ಚರಣಗಳು. ಯಾವ ಚರಣವನ್ನು ಗಮನಿಸಿದ್ದೀರಿ? ಹಾಡಿದ್ರಲ್ಲ ಈಗ, ಹೇಳಿ. ಯಾವ ಚರಣವನ್ನು ಗಮನಿಸಿದ್ರಿ? ಯೇಸು ಕ್ರಿಸ್ತನ ನಂಬಿದವರೆಲ್ಲರೂ ಖರ್ಜೂರ ಮರದಂತೆ ಬೆಳೆದು, ಹೌದಾ? ಆಮೇಲೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದಂತೆ ಇರುವರು ಮತ್ತು ತಕ್ಕ ಕಾಲದಲ್ಲಿ ಫಲ. ಇವೆಲ್ಲ ನಮಗೆ ಇರೋದು ನೋಡ್ರಿ. ಕೀರ್ತನೆಗಾರನು ಬರೆಯುವಾಗ ಅವನು ಎಂಥ ಒಂದು ಗುಡ್ ಸ್ಕ್ರಿಪ್ಟನ್ನು ಎಷ್ಟು ಸ್ಪಷ್ಟವಾಗಿ ವಿಶ್ವಾಸಿಯ ಕುರಿತಾಗಿ ಅದು ಸುಮ್ಮನೆ ಏನೋ ಒಂದು ಆಡ್ಬಿಡೋದು ರಾಗ ಚೆನ್ನಾಗಿದೆ ಅಂತ ಅಲ್ಲ, ಅದರ ಅರ್ಥವನ್ನು ನಾವು ಗ್ರಹಿಸಿಕೊಳ್ಬೇಕು. ವಾಕ್ಯವನ್ನು ತಿಳ್ಕೊಳ್ಳುವುದು ಅಂದರೆ ಅದೇ. ಈ ದಿವಸದಲ್ಲಿ ಆರಾಧನೆಗೆ ಹೋದಾಗ ವಾಕ್ಯದಿಂದ ನನಗೆ ಬಹಳ ರೀತಿಯಲ್ಲಿ ವಾಕ್ಯದಿಂದ ಪ್ರಯೋಜನ ಉಂಟಾಯಿತು, ವಾಕ್ಯವು ನನ್ನ ಕೂಡ ಮಾತನಾಡಿತು ಎಂಬಂತ ನೋಡ್ರಿ ಒಂದು ವಿಶ್ವಾಸಿಗೆ ಒಂದು ಉತ್ತೇಜನ ಅದು ಉಂಟಾಗಬೇಕು ಎಂಬುವಂಥದ್ದನ್ನು ಬೋಧನೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಅದು ಸಾಧ್ಯತೆ ಉಂಟಾಗ್ತದೆ. ಲೂಕನ ಸುವಾರ್ತೆ 13ನೇ ಅಧ್ಯಾಯ 6-9 ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಆತನು ಹೇಳಿದನು. ಏನದು ಸಾಮ್ಯ? ಅಂಜೂರದ ಓದಿ. ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬರ್ತನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಿರಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನ ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ನೋಡ್ರಿ, ಇದನ್ನು ಯೇಸು ಸ್ವಾಮಿ ಹೇಳಿದಂತ ಒಂದು ಸಾಮ್ಯ. ಅದನ್ನು
ಯಾರು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ಅವನು ನಾಶವಾಗ್ತಾನೆ ಎಂಬುದಕ್ಕೆ ಸೂಚಿಸುವಂತ ಒಂದು ರೀತಿ ಒಂದು ಅರ್ಥೈಸ್ಕೊಳ್ಬಹುದು. ಎರಡನೇದಾಗಿ ಒಬ್ಬ ವಿಶ್ವಾಸಿಯ ಜೀವಿತ ನೋಡ್ರಿ, ಅದು ಕರ್ತನಿಗಾಗಿ ಫಲಭರಿತವಾಗದೆ ಹೋದರೆ ಅವನ ಪರಿಸ್ಥಿತಿ ಏನಾಗ್ತದೆ ಎಂಬುವಂಥದ್ದನ್ನು ಕೂಡ ಅಲ್ಲಿ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದು ಅದಾಗಿದೆ. ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಏನಂತ? ಅಲ್ಲ 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 ಒಂದು ವರ್ಷ, ಈ ವರ್ಷವೂ ಇದನ್ನು ಬಿಡು, ಈ ವರ್ಷವೂ ಇದನ್ನು ಬಿಡು. 2024 ಹೋಯ್ತು. 2025ಕ್ಕೆ ದೇವರು ನಮ್ಮನ್ನು ಬಿಟ್ಟಿದ್ದಾನೆ, ನಮ್ಮನ್ನು ಸಹಿಸಿಕೊಂಡಿದ್ದಾನೆ. ನಮಗೆ ಈ ವರ್ಷವನ್ನು ನಮಗೆ ಕೊಟ್ಟಿದ್ದಾನೆ. ಯಾಕೆ? ನಮ್ಮ ಆತ್ಮೀಕ ಜೀವಿತದ ಪ್ರಗತಿಗಾಗಿ, ಪ್ರೋಗ್ರೆಸ್ಗಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಉಳಿಸಿ ತನ್ನ ಮಹಿಮೆಗೋಸ್ಕರವಾಗಿ, ತನ್ನ ಉದ್ದೇಶವನ್ನು ಪೂರೈಸಲಿಕ್ಕೋಸ್ಕರವಾಗಿ ನಮ್ಮನ್ನು ಆತನು ಇಟ್ಟಿದ್ದಾನೆ. ಹಾಗಾದರೆ ಈ 2025ನೇ ವರ್ಷದಲ್ಲಿ ನನ್ನ ಆತ್ಮೀಕ ಜೀವಿತದ ಏಳಿಗೆ ಏನು? ನನ್ನ ಆತ್ಮೀಕ ಜೀವಿತದ ಒಂದು ಉನ್ನತಿ ಏನು? ನನ್ನ ಆತ್ಮೀಕ ಜೀವಿತದಲ್ಲಿ ಒಂದು ಉತ್ತೇಜನ, ಒಂದು ರಿವೈವಲ್ ನನ್ನ ಜೀವಿತದಲ್ಲಿ ಆಗಬೇಕೆಂಬುವಂಥ ಒಂದು ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ಹಾಗಾದರೆ ನಾವು ಯೇಸು ಕ್ರಿಸ್ತನನ್ನು ನಂಬುವಂಥದ್ದು ಒಂದು ಕೆಲವು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗೋಗ್ತದೆ. ಒಂದು ನಿಮಿಷದಲ್ಲಿ ಪ್ರಾರ್ಥನೆ ಮಾಡಿ, ಕರ್ತನೇ, ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸು, ನಿನ್ನ ಮಗನನ್ನಾಗಿ ನನ್ನನ್ನು ಪರಿವರ್ತಿಸು ಎಂಬುದಾಗಿ ಹೇಳುವಾಗ ಏನಾಗ್ತದೆ? ಯೇಸು ಕ್ರಿಸ್ತನು ನಮಗೆ ರಕ್ಷಣೆಯನ್ನು ಕೊಡ್ತಾನೆ, ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿ. ಇವೆಲ್ಲ ವಾಕ್ಯದಲ್ಲಿ ಓದ್ತೇವೆ ಮತ್ತು ನಾವು ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ರಕ್ಷಣೆ ಉಂಟಾಯಿತು ಎಂಬುದಾಗಿ ನಾವು ನಂಬುತ್ತೇವೆ ಅಲ್ವಾ? ಅದು ಆಗ್ತದೆ. ಆದರೆ ಕ್ರಿಸ್ತೀಯ ಜೀವಿತ ಏನಾಗಿದೆ, ಅದು ಅಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಾವು ಬೆಳೆದು ಬಿಡೋಕ್ಕಾಗೋದಿಲ್ಲ. ಏಕ್ದಮ್ ಎಲ್ಲ ರೀತಿಯಲ್ಲಿಯೂ ನಾವು ಫಲದಾಯಕವಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಜೀವಿತ ಪೂರ್ತಿ ನಾವು ಬದುಕಿರುವವರೆಗೂ ನಾವು ಮಾಡುವಂಥ ಒಂದು ಅಡ್ವೆಂಚರ್ ಆಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಈ ಜೀವದ ಉದ್ದವೂ ಕೂಡ ನಮ್ಮ ಆತ್ಮೀಕ ಜೀವಿತ ದಿವಸದಿಂದ ದಿವಸಕ್ಕೆ ಅದು ಪ್ರಾಬಲ್ಯಕ್ಕೆ ಬರುವಂಥದ್ದಾಗಿದೆ, ಬೆಳೆಯುತ್ತಾ ಹೋಗುವಂಥದ್ದಾಗಿದೆ. ತಕ್ಕ ಕಾಲಕ್ಕೆ ಅದು ಏನಾಗ್ತದಂತೆ ಫಲವನ್ನು ಕೊಡುವಂಥದ್ದಾಗಿದೆ ಎಂಬುವಂಥದ್ದನ್ನು ನೋಡ್ರಿ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಈ ದಿವಸಗಳಲ್ಲಿ ಟುಡೇಸ್ ವರ್ಲ್ಡ್ ಮೆನಿ ಇನ್ವೆನ್ಷನ್ಸ್ ನಾವು ನೋಡ್ತೀವಿ ಅಲ್ವಾ? ಅನೇಕ ಇನ್ವೆನ್ಷನ್ಸ್ಗಳು ಉಂಟು. ಈಗೆಲ್ಲ ಇನ್ಸ್ಟೆಂಟ್ಲಿ, ಕ್ವಿಕ್ಲಿ, ಈಸಿಲಿ ಜನರಿಗೆ ಬೇಕಾದ ಎಲ್ಲ ಸಂಗತಿಗಳು ಅವರಿಗೆ ಸಿಕ್ಕಿಬಿಡ್ತದೆ. ಅದು ಊಟದಿಂದ ಹಿಡಿದು ಎಲ್ಲ ಸಂಗತಿಗಳು ಇನ್ಸ್ಟೆಂಟ್ ಆಗಿ ನಮಗೆ ಸಿಗ್ತದೆ. ಏನು ಇಲ್ಲದೆ ಹೋದ್ರು ಒಂದು ಮ್ಯಾಗಿನಾದರೂ ಹಾಕ್ಕೊಂಡು ಮಾಡ್ಕೊಂಡು ತಿಂದ್ಬಿಡ್ಬೋದು, ಯಾರು ಇಲ್ಲದೆ ಹೋದ್ರು. ಅಂಥ ಲೋಕಕ್ಕೆ ನಾವು ಇವತ್ತಿನ ದಿವಸ ನಾವು ಇದ್ದೇವೆ. ಮತ್ತು ಏನು ಬೇಕು ನಿಮಗೆ? ಎಲ್ಲ ಇನ್ಫಾರ್ಮೇಷನ್ನು ಹೈ ಸ್ಪೀಡ್ ಕಂಪ್ಯೂಟರ್ಸ್ಗಳಲ್ಲಿ ಇನ್ಫಾರ್ಮೇಷನ್ನು ಎಲ್ಲ ಇದೆ. ಪ್ರತಿಯೊಂದು ಯಾವ ಇನ್ಫಾರ್ಮೇಷನ್ ನಿಮಗೆ ಬೇಕು, ಯಾವ ಮೆಸೇಜ್ ಬೇಕು, ಯಾವ ನಿಮಗೆ ಲೋಕದಲ್ಲಿ ನಡೆಯುವಂಥ ಸಂಗತಿಗಳು, ಟೆಕ್ನಾಲಜಿ, ಸೈನ್ಸ್ ಯಾವುದು ಬೇಕು, ಎಲ್ಲವೂ ಅಶ್ಲೀಲದಿಂದ ಹಿಡಿದು ಶೀಲದವರೆಗೆ ಪ್ರತಿಯೊಂದು ಕೂಡ ಎಲ್ಲವೂ ಬಟ್ಟ ಬಯಲಾಗಿ ಅದು ಇದೆ, ಇನ್ಸ್ಟೆಂಟ್ ಆಗಿ. ಆದರೆ ಯಾವುದಿಲ್ಲ? ಕ್ರಿಸ್ತಿಯ ಜೀವಿತ ಆ ರೀತಿಯಲ್ಲಿಲ್ಲ. ಕ್ರಿಸ್ತಿಯ ಜೀವಿತ ಇನ್ಸ್ಟೆಂಟ್ ಆಗಿ ನಾವು ಮಾರ್ಪಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಜೀವನ ಪೂರ್ತಿಯಾಗಿ ಅದಕ್ಕೆ ವಾಕ್ಯದಲ್ಲಿ ಹೇಳಿದ್ರು ಏನಂತ? ನಿಮ್ಮ ರಕ್ಷಣೆಯನ್ನು ನೀವು ಸಾಧಿಸಿಕೊಳ್ಳಿರಿ. ರಕ್ಷಣೆಯನ್ನು ಸಾಧಿಸಿಕೊಳ್ಳುವಂಥದ್ದು ವಿಶ್ವಾಸಿಗೆ ಪ್ರತಿನಿತ್ಯದಲ್ಲಿ ಅದು ಅಗತ್ಯವಾಗಿದೆ ಎಂಬುವಂಥದ್ದನ್ನು ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕು. ಹಾಗಾದರೆ ನಾವು ಈ ವರ್ಷದಲ್ಲಿ ಎಷ್ಟು ಬೆಳೆಯಲಿಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ? ಹೌ ಮಚ್ ಪ್ರೋಗ್ರೆಸ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಅವರ್ ಲೈಫ್? ಅಂದರೆ ಎಷ್ಟರ ಮಟ್ಟಿಗೆ ನಾವು ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ನಾವು ಒಂದು ರೆಸಲ್ಯೂಷನ್ ಅನ್ನು ನಾವು ಮಾಡಿಕೊಂಡಿದ್ದೇವೆ ಎಂಬುವಂಥದ್ದನ್ನು ನಾವು ಗಮನಿಸುವಂಥದ್ದು ಅವಶ್ಯಕವಾಗಿದೆ. ಯಾಕಂದರೆ ಕ್ರಿಶ್ಚಿಯನ್ ಮೆಚ್ಯೂರಿಟಿ, ಕ್ರೈಸ್ತ ಜೀವನದ ಒಂದು ಪರಿಪಕ್ವತೆ ಅದು ಬರಬೇಕಾದರೆ ಪ್ರತಿನಿತ್ಯದಲ್ಲಿ ದಿವಸದಿಂದ ದಿವಸಕ್ಕೆ ನಾವು ಬೆಳೆಯುತ್ತಾ ಹೋಗುವಂಥದ್ದು, ವಾಕ್ಯದಲ್ಲಿ ಬೆಳೆಯುತ್ತಾ ಹೋಗುವಂಥದ್ದು ಅದು ಅತಿ ಪ್ರಾಮುಖ್ಯವಾದದ್ದು ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಲು ಅಗತ್ಯವಾಗಿದೆ. ನೋಡ್ರಿ, ಏನು ಹಂಗಂದರೆ ಕ್ರಿಸ್ತಿಯ ಜೀವಿತದ ಮೆಚೂರಿಟಿ ಅಂದರೆ ಏನು? 1 ಕೊರಿಂಥ 13:11
1 ಕೊರಿಂಥ 13:11. 1 Corinthians 13:11. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು. ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮುಖವಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ನೋಡ್ರಿ, ಬಾಲಕನಾಗಿದ್ದಾಗ ಬಾಲಕನಂತೆ ವರ್ತಿಸಿದೀಯ ಅಲ್ವೇ? ಆದರೆ ಪ್ರಾಯಸ್ಥನಾದಾಗ ಬಾಲ್ಯಾವಸ್ಥೆ ಹೊರಟೋಗ್ತದೆ. ಆ ಬಾಲ್ಯಾವಸ್ಥೆ ಇರುವುದಿಲ್ಲ ಅಲ್ವೇ? ಬಿಟ್ಬಿಡ್ಬೇಕು ಬಾಲ್ಯಾವಸ್ಥೆನ. ನಾವೆಲ್ಲಿದ್ದೇವೆ? ಇನ್ನು ಬಾಲ್ಯಾವಸ್ಥೆಯಲ್ಲಿ ಇದ್ದೇವೋ ಅಥವಾ ಪ್ರಾಯಸ್ಥರಾಗಿದ್ದೇವಾ ಆತ್ಮಿಕ ಜೀವಿತದಲ್ಲಿ? ನೋಡ್ರಿ, ವಾಕ್ಯ ತಿಳಿಸ್ತದೆ ಬಾಲ್ಯಾವಸ್ಥೆಯಿಂದ ಯಾವ ಪ್ರಯೋಜನ ಇಲ್ಲ. ಒಂದು ಮಗು ಅದಕ್ಕೆ ಅದು ಪ್ರಾಯಸ್ಥನಂತೆ ವರ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪ್ರಾಯಸ್ಥನಾಗಬೇಕು. ನಾವು ದೇವರನ್ನು ತಿಳ್ಕೊಳ್ಬೇಕಾದ್ರೆ, ಯೇಸು ಕ್ರಿಸ್ತನಿಗೆ ನಾವು ಹತ್ತಿರವಾಗಬೇಕಾದ್ರೆ, ದೇವರ ಸಾರೂಪ್ಯಕ್ಕೆ ನಡೆಸಲ್ಪಡಬೇಕಾದ್ರೆ ಈಗ ದೂರದಿಂದ ನೋಡ್ತಿದ್ವಿ, ಆದರೆ ದೇವರಿಗೆ ಹತ್ತಿರವಾಗುವಷ್ಟರಲ್ಲಿ ನಾವೇನಾಗ್ಬಿಡ್ತೀವಿ? ದೊಡ್ಡ ಕ್ರಿಸ್ತನ ಸಾರೂಪ್ಯಕ್ಕೆ ನಡೆಸಲ್ಪಟ್ಟಂಥ ಒಬ್ಬ ಅದ್ಭುತವಾದಂಥ ವಿಶ್ವಾಸಿಯಾಗಿ ಮಾರ್ಪಡುವಂಥವರು ನಾವಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದರೆ ನಮ್ಮ ಜೀವಿತದಲ್ಲಿ ಪ್ರಾಯೋಗಿಕವಾಗಿ ನಾವು ಯಾವ ರೀತಿಯಲ್ಲಿ ಆಗಿದ್ದೇವೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಾಗಾದರೆ ನಾವು ಕ್ರಿಶ್ಚಿಯಾನಿಟಿ ನಮ್ಮಲ್ಲಿ ನಾವು ನಮ್ಮ ಕ್ರೈಸ್ತತ್ವದಲ್ಲಿ, ನಮ್ಮ ವಿಶ್ವಾಸ ಜೀವಿತದಲ್ಲಿ ನಾವು ಮೆಚೂರ್ ಆಗುವಂಥದ್ದು ಎಂಬುದಾಗಿ ಹೇಳುವಾಗ ಏನನ್ನು ಬಿಡಬೇಕು? ಬಾಲ್ಯಾವಸ್ಥೆಯನ್ನು ನಾವು ಬಿಟ್ಟು ಬಿಡಬೇಕು. ABCD ನಾವು ಬಿಡಬೇಕು ಅಲ್ವೇ? ಗಟ್ಟಿ ಆಹಾರವನ್ನು ತಿನ್ನಲಿಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಗಟ್ಟಿ ಆಹಾರವನ್ನು ತಿನ್ನಬೇಕು, ವಾಕ್ಯವನ್ನು ಅರಗಿಸಿಕೊಳ್ಳಬೇಕು. ಇದೆಲ್ಲ ದೇವರ ವಾಕ್ಯ ಬೇಕಾದಷ್ಟು ಬರೆಯಲ್ಪಟ್ಟಿದೆ. ಆದ್ದರಿಂದ ನಾನು ನೀವು ಎಷ್ಟರ ಮಟ್ಟಿಗೆ ನಮ್ಮ ಆತ್ಮಿಕ ಜೀವಿತ ಮೆಚೂರಿಟಿಗೆ ಬಂದಿದೆ ಎಂಬುವಂಥದ್ದನ್ನು ಪ್ರಶ್ನಿಸಿಕೊಳ್ಳಬೇಕು. ಎರಡನೇದಾಗಿ ನೋಡ್ರಿ, 1 ಕೊರಿಂಥ 14:20. ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಏನಂತೆ? ಕೆಟ್ಟತನದ ವಿಷಯದಲ್ಲಿ ಏನಾಗಬೇಕು ನೀವು? ಅದರಲ್ಲಿ ಮಕ್ಕಳೇ ಆಗಿರ್ರಿ, ಅದರ ಬಗ್ಗೆ ಮಗುನೇ ಆಗಿರ್ರಿ, ಏನು ತಿಳ್ಕೊಳಕ್ ಹೋಗ್ಬೇಡ್ರಿ. ಅದನ್ನು ಏನು ಗೊತ್ತಿಲ್ಲ. ತುಂಬ ಮಕ್ಕಳು ಇಷ್ಟು ಇನ್ನೋಸೆಂಟ್ ಇರ್ತಾರೆ, ಅಷ್ಟು ಇನ್ನೋಸೆಂಟು. ಕೆಟ್ಟ ವಿಷಯದಲ್ಲಿ ಇರ್ರಿ, ಆದರೆ ಅದು ಉಲ್ಟನೇ ಇದೆ ಅಲ್ವಾ? ಆಮೇಲೆ ಓದಿ. ಬುದ್ಧಿಯ ವಿಷಯದಲ್ಲಿ, ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳುವ ವಿಷಯದಲ್ಲಿ, ವಾಕ್ಯವನ್ನು ತಿಳ್ಕೊಳ್ಳುವ, ನಮ್ಮ ಆತ್ಮಿಕ ಜೀವಿತದ ಬೆಳವಣಿಗೆಯ ವಿಷಯದಲ್ಲಿ ನಾವು ಏನಂತೆ ಪರಿಪಕ್ವವಾಗುವ ವಿಷಯದಲ್ಲಿ ನಾವೇನಾಗಬೇಕು? ಪ್ರಾಯಸ್ಥರಾಗಿರಿ. ಪ್ರಾಯಸ್ಥರು ಅಂದರೆ ಯಾರು? ಅಡಲ್ಟ್ ಅಂತ, ಬೆಳೆದು ನಿಂತವನು ಅಲ್ವಾ? ಒಂದು ಮಗು ಒಬ್ಬ ತಂದೆ ತಾಯಿಗಳಿಗೆ ಹುಟ್ಟಿದಾಗ ಅವ್ರಿಗೆ ಎಷ್ಟು ಸಂತೋಷ ಉಂಟಾಗ್ತದೆ ಅಲ್ವಾ? ಆ ಮಗು ಅದರ ಬೆಳವಣಿಗೆಯನ್ನು ದಿವಸ ಗಮನಿಸ್ತಾ ಇರ್ತಾರೆ ಅವರು. ಅದು ಕೊಡಬೇಕಾದಂಥ ಪೋಷಕಾಂಶಗಳನ್ನು ಕೊಟ್ಟು 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 ಏನು ಮಾಡ್ತಾರೆ? ಇಷ್ಟು ಬೆಳೆದ, ನೋಡು ಈಗಾಗಲೇ ಇಷ್ಟೊಂದು ಆಗೋಯ್ತು, ಆಗಲೇ ಮೂಗು ದೊಡ್ಡದಾಯಿತು, ಕಣ್ಣು ದೊಡ್ಡದಾಯಿತು, ಬೆಳೀತಾ ಇದ್ದಾನೆ, ಕೂದಲೆಲ್ಲ ಬರ್ತಾ ಇದೆ ಅಂತ ಆ ಗ್ರೋತನ್ನು ತಂದೆ ತಾಯಿಗಳು ಗಮನಿಸುವಂಥವರು ಅವರಾಗಿರ್ತಾರೆ. ಒಂದು ವೇಳೆ ಆ ಮಗು ಒಂದು ಹಂತದಲ್ಲಿ ಆ ಮಗು ಬೆಳೆಯದೇ ಹೋಗ್ಬಿಟ್ರೆ, ಆ ಮಗು ದೊಡ್ಡದಾಗದೆ ಹೋಗ್ಬಿಟ್ರೆ ಏನಾಗ್ತದೆ? ತಂದೆ ತಾಯಿಗಳಿಗೆ ದೊಡ್ಡ ಒಂದು ಚಿಂತೆ ಉಂಟಾಗ್ತದೆ ಅಲ್ಲ? ಬಹಳ ಚಿಂತಾಕ್ರಾಂತರಾಗ್ತಾರೆ. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಏನು ಮಾಡಬೇಕೆಂಬುದಾಗಿ ಅದಕ್ಕೆ ಬೇಕಾದಂಥ ಏನು ಪೋಷಕಾಂಶ, ಮೆಡಿಸಿನ್ ಇದೆಲ್ಲ ಕೊಡಿಸಿ ಆ ಮಗುವಿನ ಬೆಳವಣಿಗೆ ಉಂಟಾಗಬೇಕು ಎಂಬುದಾಗಿ ಅವರು ಆಶಿಸುವಂಥವರು ಆಗಿರುತ್ತಾರೆ. ಹಾಗೆ ಅದೇ ರೀತಿಯಲ್ಲಿ ಆತ್ಮಿಕ ಜೀವಿತ ನಾವು ಏನು ಮಾಡ್ತೀವಿ? ನಮ್ಮ ಪ್ರಾರಂಭ ಹೇಗಾಗ್ತದೆ? ಪಾರಮಾರ್ಥಿಕವಾದ ಹಾಲನ್ನು ನಾವು ಸೇವಿಸುವಂಥವರಾಗಿದೆ. ಅದು ಸತ್ಯ, ಬೇಕು ಅಲ್ವಾ? ಮಗುವಾಗಿದ್ದಾಗ ಹಾಲನ್ನು ನಾವು ಬಿಟ್ಕೊಳ್ಳಿ. ABCD ಆಫ್ ಬೈಬಲ್ ಎಲ್ಲ ತಿಳ್ಕೊಳ್ತೀವಿ, ಎಲ್ಲ ವಿಚಾರ ತಿಳ್ಕೊಂಡು ನಿಧಾನಕ್ಕೆ ಬೆಳೆಯುವಂಥವರು ನಾವು. ಆದರೆ ಬೆಳೆಯುತ್ತಾ ಪ್ರಾಯಸ್ಥರಾಗುತ್ತಾ ಬರುವಾಗ ಏನಾಗ್ತದೆ? ಗಟ್ಟಿ ಆಹಾರವನ್ನು ತಿನ್ನುವಂಥ ಅದ್ಭುತವಾದ ಪರಿಸ್ಥಿತಿಗೆ ಒಬ್ಬ ವಿಶ್ವಾಸಿ ನಡೆಸಲ್ಪಡುವನು ಆಗಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ಇಷ್ಟರ ಒಳಗೆ ಆಗಲೇ ಏನಾಗಬೇಕಿತ್ತು? ಬೋಧಕರಾಗಬೇಕಾಗಿತ್ತು. ಇನ್ನೂ ಬಾಲಕರಾಗಿದ್ದೀರಿ. ಇನ್ನೂ ಸತ್ಯವೇದದ ಮೂಲ ಬೋಧನೆಗಳನ್ನು ತಿಳ್ಕೊಳ್ಳೋದಕ್ಕೆ ಇನ್ನೂ ನೀವು ಆ ಲೆವೆಲಲ್ಲೇ ಇದ್ದೀರಿ ಎಂಬುದಾಗಿ ಹೇಳ್ತದೆ ಪೌಲನು. ನೇರವಾಗಿ ಪೌಲನು ವಿಶ್ವಾಸಿಗಳಿಗೆ ಮಾತನಾಡುವಂಥವನು ಆತನು ಆಗಿದ್ದಾನೆ. ಆಮೇಲೆ ಇನ್ನೊಂದು ಎಲ್ಲಿ ಓದ್ತೀವಿ ನಾವು ಅದನ್ನು? ಮೂರನೇದಾಗಿ
ಅಲ್ಲಿ ಏನು ಬರೆದಿದ್ದೀನಿ ಓದಿ. ಇಬ್ರಿಯ 5:11, 5ನೇ ಅಧ್ಯಾಯದಲ್ಲಿ ತಲೆಬರಹದಲ್ಲಿ ಇದೆ ನೋಡಿ, ಏನಂತ? ವೃದ್ಧಿಯಾಗಿರುವ ಕ್ರೈಸ್ತರಿಗೆ ಎಚ್ಚರಿಕೆ. ವೃದ್ಧಿಯಾಗದಿರುವ ಕ್ರೈಸ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅಲ್ವಾ ಪೌಲನು? ಓದಿ ಬರೋದು. ಆದರೆ ನೀವು ನಿಮ್ಮ ಕಿವಿಗಳು ಮಂದವಾದ್ದರಿಂದ. ಯಾಕೆ, ಏನಾಗಿದೆ ಅಂತೆ ಕಿವಿ? ಯಾಕೆ? ವಾಕ್ಯ ಓದ್ತಾ ಇಲ್ಲ, ವಾಕ್ಯ ಕೇಳ್ತಾ ಇಲ್ಲ, ತನ್ನ ಆತ್ಮಿಕ ಜೀವಿತದ ಬೆಳವಣಿಗೆ ಬಗ್ಗೆ ಚಿಂತೆ ಇಲ್ಲ. ಇದೆಲ್ಲ ಏನ್ ಮಾಡಿದೆ? ಲೋಕದ ಸಂಗತಿಗಳು, ಲೋಕದ ಕಾರ್ಯಗಳು ನಿಮ್ಮನ್ನು ಮುಚ್ಚಿಬಿಟ್ಟಿವೆ. ಅದು ಆದ್ರಿಂದಲೇ ಅದರಿಂದ ವಿಶ್ವಾಸಿಗೆ ಆತನು ಬೆಳೀಲಿಕ್ಕೆ ಆಗ್ತಾ ಇದೆ. ಓದಿ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ಕಾಲ ನೋಡಿದರೆ ನೀವೇನಾಗಬೇಕಾಗಿತ್ತು? ಬೋಧಕರಾಗಬೇಕಾಗಿತ್ತು. ಕಾಲವಾಗ್ಲೇ ಆಗೋಗಿದೆ. ಅದಕ್ಕೆ ನಾವು ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಬರ್ತೀವಲ್ಲ, ಏನಂತ? ಅಲ್ಲ, ಆದ ಮೇಲೆ ಹೇಳ್ತಾರಲ್ಲ, ಯಾರು ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದ ಮರವು ತಕ್ಕ ಕಾಲದಲ್ಲಿ ಏನಾಗ್ತದೆ ಅಂತದ್ದು ಫಲ ಕೊಡುವಂಥದ್ದಾಗಿದೆ. ಅದಕ್ಕೆ ಅಲ್ಲಿ ಕಾಲ ಅಂತ ಬರೆಯಲ್ಪಟ್ಟಿರೋದು. ಏನಂತ ಬಂದಿದೆ? ಕಾಲ ನೋಡಿದರೆ ನೀವು ಈಗಾಗಲೇ ಬೋಧಕರಾಗಬೇಕಾಗಿತ್ತು. ಇನ್ನೂ ಹೆಚ್ಚಾದಂಥ ಬರೀ ಬೋಧಕರೇ ಅಲ್ಲ, ಬೋಧಕರಾಗ್ಬೋದಿತ್ತು, ಉಪದೇಶಿಗಳಾಗ್ಬೋದಿತ್ತು. ನೀವಿನ್ನೂ ಸಭಾ ಎಲ್ಡರಾಗ್ಬೋದು, ಸಭಾ ಡೀಕನ್ಸ್ ಆಗ್ಬೋದು, ಸಭಾ ಸೇವಕರಾಗ್ಬೋದಿತ್ತು, ವಾಕ್ಯ ಬೋಧನೆ ಕೊಡುವಂಥ, ಅಥವಾ ಇನ್ನೊಬ್ಬರನ್ನು ಒಂದು ರೀತಿಯಲ್ಲಿ ನೀವು ಕೌನ್ಸಲ್ ಮಾಡುವಂಥ, ಅವರನ್ನು ಮನಪಡಿಸುವಂಥ ಒಬ್ಬ ಬೆಳೆಯಲ್ಪಟ್ಟಂಥ ಒಬ್ಬ ವಿಶ್ವಾಸಿ ಆಗ್ಲಿಕ್ಕೂ ಕೂಡ ಸಾಧ್ಯತೆ ಉಂಟು. ಯಾವ ಆ್ಯಂಗಲ್ನಲ್ಲಿ ನಾವು ಬೆಳೆದಿದ್ದೇವೆ, ಯಾವ ಆ್ಯಂಗಲ್ನಲ್ಲಿ ನಾವು ಸಭೆಗೆ ಪ್ರಯೋಜನಕರವಾಗಿದ್ದೇವೆ, ಯಾವ ಆ್ಯಂಗಲ್ನಲ್ಲಿ ನಾವು ದೇವರಿಗೆ ಪ್ರಯೋಜನಕಾರಿಯಾದ ಒಬ್ಬ ವಿಶ್ವಾಸಿ ನಾನಾಗಿದ್ದೇನೆ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ನಮ್ಮಲ್ಲಿ ಏನುಂಟು ಅಲ್ವೇ? ಜನರಲೈಸ್ ಮಾಡಬೇಡಿ. ಇಲ್ಲಿ ನಮ್ಮ ಸಭೆ ಇದೆ, ನಮ್ಮ ಸಭೆಯಲ್ಲಿ ಬೋಧನೆ ಮಾಡೋರು ಇದ್ದಾರೆ, ಯಾರೋ ಬರ್ತಾರೆ ಬೋಧನೆ ಮಾಡ್ಕೊಂಡು ಹೋಗ್ತಾರೆ ಎಂಬುವಂಥ ಇದು ಪದ್ಧತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಎನ್ನುವಂಥ ಸ್ಥಿತಿಯಲ್ಲಿ ನಾವಿರಬಾರದು. ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳಬೇಕು, ನನ್ನ ಬೆಳವಣಿಗೆ ಹೇಗಿದೆ, ನನ್ನ ಮೆಚ್ಯೂರಿಟಿ ಎಲ್ಲಿಗೆ ಬಂದು ನಿಂತಿದೆ ಎಂಬುವಂಥದ್ದನ್ನು ನಾನು ಪ್ರತಿಯೊಬ್ಬ ವಿಶ್ವಾಸಿಯು ಪರೀಕ್ಷಿಸಿಕೊಳ್ಳುವಂಥದ್ದು ಪ್ರಾಮುಖ್ಯ ಅದು ಆಗಿರ್ತದೆ. ಆಮೇಲೆ 1ನೇ ಯೋಹಾನ 2:14 ಮೆಚೂರಿಟಿ ಅಂದ್ರೆ ಏನು? ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ಏನಂತೆ? ಓವರ್ಕಮಿಂಗ್ ದ ಇವಿಲ್ ಒನ್ ಅಂತಂದ್ರೆ ಒಬ್ಬ ಯವನಸ್ಥನು ಆ ಒಂದು ಏನಂತ ಓದಿ ಸಿಸ್ಟರ್, ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಕೆಡುಕನನ್ನು ಎದುರಿಸಲಿಕ್ಕೆ ನಿಮಗೆ ಸಾಧ್ಯವಾಗಿದೆ ಅಲ್ವೇ? ದೇವರ ವಾಕ್ಯ ಒಬ್ಬ ಯವನಸ್ಥನ ಹೃದಯದಲ್ಲಿ ಅದು ಇಳಿಯಬೇಕು. ಯವನಸ್ಥನಿಗೆ ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳಬೇಕು, ವಾಕ್ಯದಂತೆ ನಡೆಯಬೇಕು. ವಾಕ್ಯ ಏನು ಹೇಳ್ತದೆ ನನ್ನ ಜೀವಿತದ ಬಗ್ಗೆ ಎಂಬುದಾಗಿ ಗ್ರಹಿಸಿಕೊಂಡವನಾಗಿ ತಿಳ್ಕೊಂಡವನಾಗಿ ನೋಡ್ರಿ, ಅವನು ಹೆಜ್ಜೆ ಇಡುವುದಾದರೆ ಏನಾಗ್ತದೆ? ಅವಾಗ ಬರುವಂಥ ಎಲ್ಲ ಕೇಡು, ಸೈತಾನ ತರುವಂಥ ತಂತ್ರೋಪಾಯಗಳು, ಲೋಕದ ಸಂಗತಿಗಳಿಂದ ಅವನನ್ನು ಬಿಡಿಸ್ಲಿಕ್ಕೆ ನೋಡ್ರಿ ವಾಕ್ಯ ಸಹಾಯ ಮಾಡುವಂಥದ್ದು ಅದು ಆಗಿರುತ್ತೆ. ಇದು ಬೆಳೆಯುವ ಒಂದು 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 ಪ್ರೋಗ್ರೆಸ್ ಅನ್ನು ನೋಡ್ರಿ ಅದು ತೋರಿಸುವಂಥದ್ದು ಅದು ಆಗಿರುತ್ತದೆ. ಅದರಿಂದ ಪ್ರಿಯರೇ, ಸ್ಪಷ್ಟವಾಗಿ ಯಾಕೆ ದೇವರು ನಮ್ಮನ್ನು ಕರೆದಿದ್ದಾನೆ, ವಾಟ್ ಪರ್ಪಸ್ ಗಾಡ್ ಹ್ಯಾಸ್ ಕಾಲ್ಡ್ ಅಸ್, ಯಾಕೆ ಕರೆದಿದ್ದಾನೆ ದೇವರು ಎಂಬುವಂಥದ್ದನ್ನು ಈ ಮಧ್ಯಾಹ್ನದಲ್ಲಿ ನಾವು ಗ್ರಹಿಸಿಕೊಳ್ಬೇಕು. ಎಫೆಸ 1:4 ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನ ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ದೇವರು ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ದಾನೆ ಒಬ್ಬ ವಿಶ್ವಾಸಿ ಹೇಗಿರ್ಬೇಕೆಂಬುದಾಗಿ. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇದಕ್ಕೋಸ್ಕರವಾಗಿ ನಮಗೆಲ್ಲ ಬೇಕಾದಂಥ ಆತ್ಮಿಕ ಮೌಲ್ಯಗಳನ್ನು ದೇವರ ವಾಕ್ಯದಲ್ಲಿ ದೇವರು ಆಗಲೇ ನಮಗೆ ಕೊಟ್ಟಿಟ್ಟಿದ್ದಾನೆ ಅಲ್ವಾ? ಅದನ್ನು ಓದಿ ಗ್ರಹಿಸಿಕೊಂಡು ಅದನ್ನು ನಮ್ಮದನ್ನಾಗಿ ಮಾಡಿಕೊಂಡು ನಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳೆಯುವಂಥದ್ದು ಅದು ನಮ್ಮ ಕರ್ತವ್ಯವಾಗಿದೆ ಎಂಬುವಂಥದ್ದನ್ನು ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ರೋಮ
8:29. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ನೋಡ್ರಿ, ಹಂತ ಹಂತವಾಗಿ ನಾವು ನೋಡುವಂತ ಕ್ರಿಸ್ತಿಯ ಜೀವಿತದ ಹಂತ ಹಂತವಾದಂತಹ ಸ್ಥಿತಿ ಅಂತಂದ್ರೆ ದೇವರು ನಿಮ್ಮನ್ನು ಮೆಚುರಿಟಿಗೆ ನಡೆಸುವಂತವನಾಗಿದ್ದಾನೆ. ಆ ಕಡೆಯಲ್ಲಿ ಏನಾಗ್ತದಂತೆ? ಮಹಿಮಾ ಪದವಿಗೆ ನಮ್ಮನ್ನು ಸೇರಿಸುವನು. ಅದರಿಂದ ವಿಶ್ವಾಸಿಯ ಬೆಳವಣಿಗೆ ಅದು ಪ್ರತಿನಿತ್ಯದಲ್ಲಿ ಆಗ್ತಾ ಹೋಗ್ಬೇಕಾಗ್ತದೆ ಅಲ್ವಾ? ಇಲ್ಲದೆ ಹೋದ್ರೆ ಏನಾಗ್ತದೆ? ನಮಗೆ ಏನಾಗ್ತದೆ? ನಾವು ಸರಿಯಾಗಿ ನಮ್ಮ ವಿಶ್ವಾಸ ಜೀವಿತವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂಬುವಂಥದ್ದನ್ನು ವಾಕ್ಯ ತಿಳಿಸುವಂಥದ್ದಾಗಿದೆ. ಅದಕ್ಕೆ ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಚನದಲ್ಲಿ ಏನಂತ ಹೇಳ್ತದೆ? ಸೋಮಾರಿಯೇ ಇರುವೆ ಹತ್ತಿರ ಹೋಗಿ ಏನಂತೆ? ಅದರ ನಡವಳಿಕೆಯನ್ನು ನೋಡಿ ಏನ್ ಮಾಡು? ಜ್ಞಾನವನ್ನು ತಂದುಕೋ, ಜ್ಞಾನವನ್ನು ಪಡ್ಕೋ, ವಾಕ್ಯದ ಜ್ಞಾನವನ್ನು ಪಡ್ಕೋ, ಯಾವ ರೀತಿ ಜೀವಿಸಬೇಕು ನಾನು ಎಂಬುದಾಗಿ ವಾಕ್ಯ ನೋಡ್ರಿ ಸ್ಪಷ್ಟವಾಗಿ ಅದು ತಿಳಿಸುವಂಥದ್ದು ಅದು ಆಗಿರ್ತದೆ. ಅದಕ್ಕೆ ಆ ಅಂಜೂರದ ಮರಕ್ಕೆ ಈ ವರ್ಷ ಅದನ್ನು ಬಿಟ್ಟು ಬಿಡ್ರಿ, ನಾನೇನು ಮಾಡ್ತೀನಿ, ಅದಕ್ಕೆ ಗೊಬ್ಬರ ಇದೆಲ್ಲ ಹಾಕಿ ಏನೇನು ಬೇಕು ಅದಕ್ಕೆ ಬೆಳೆದು ಅದು ಫಲ ಕೊಡುವಂತೆ ಮಾಡ್ತೀನಿ ಎಂಬುದಾಗಿ. ಬೇರೆ ಈ ವರ್ಷ ಯಾಕೆ ಕೊಟ್ಟಿದ್ದಾನೆ ದೇವರು ನಮಗೆ? ಅರ್ಥ ಮಾಡಿಕೊಳ್ಳೋಣ. ನನ್ನ ಮೆಚುರಿಟಿ ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿದೆಯಾ? ನನ್ನ ಆತ್ಮೀಕ ಜೀವಿತದ ಬೆಳವಣಿಗೆ ಅದು ಕುಂದಿ ಹೋಗಿದೆಯಾ, ನಿಂತು ಹೋಗಿದೆಯಾ? ಪರೀಕ್ಷಿಸಿಕೊಂಡವರಾಗಿ ನಾವು ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಮತ್ತು ಕರ್ತನ ಕಾರ್ಯಗಳಿಗಾಗಿ ನಮ್ಮನ್ನು ಕರೆದು, ಆತನ ಉದ್ದೇಶಕ್ಕಾಗಿ ನಮ್ಮನ್ನು ಕರೆದುದರಿಂದ ವಾಟ್ ಪರ್ಪಸ್ ಹ್ಯಾಸ್ ಗಾಡ್ ಕಾಲ್ಡ್ ಅಸ್, ಯಾಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ಸಿದ್ಧಪಡಿಸಿಕೊಂಡವರಾಗಿ ನಾವು ನಿಲ್ಲುವುದು ಪ್ರಾಮುಖ್ಯವಾದ ಸಂಗತಿ ಅದಾಗಿದೆ. 1 ಪೇತ್ರ 2:9. ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಸಾಕು ಬಿಡಿ. ನೋಡಿ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ, ಇದೆಲ್ಲ ಟೈಟಲ್ ನಮಗೆ ಕೊಟ್ಬಿಟ್ಟಿದ್ದಾನೆ ಅಲ್ವಾ? ಏನ್ ಮಾಡ್ಬೇಕು ನಾವು? ನೋಡ್ರಿ, ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂಥ ವಿಶ್ವಾಸಿಗಳಾಗಿ, ಸೇವಕರಾಗಿ ನಾವು ಮಾರ್ಪಡುವಂಥದ್ದು ಅದು ಮೆಚುರಿಟಿಯನ್ನು ಸೂಚಿಸುವಂಥದ್ದು ಅದು ಆಗಿರ್ತದೆ. ಆದ್ದರಿಂದ ಪ್ರಿಯರೇ, ಎಚ್ಚರಿಕೆಯನ್ನು ತಂದುಕೊಳ್ಳೋಣ. ಅನೇಕರು ಹೊರಟೋದ್ರು ಅಲ್ವಾ? ನಾವಾದರೂ ಇನ್ನೂ ಉಳಿದಿದ್ದೇವೆ ಈ ಲೋಕದಲ್ಲಿ. 2025ರಲ್ಲಿ ದೇವರು ನಮ್ಮನ್ನು ಇನ್ನೂ ಉಳಿಸಿ ಈ ಭೂಮುಖದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಆತನ ಉದ್ದೇಶವನ್ನು ಪೂರೈಸಲಿಕ್ಕೋಸ್ಕರವಾಗಿ. ಜಾನ್ ವೆಸ್ಲಿಯವರು ಜೋಸೆಫ್ ವೆಸ್ಲಿ ಎಂಬತಕ್ಕಂಥ ಒಬ್ಬ ಚರ್ಚ್ ಪಾಸ್ಟರ್ನ ಮಗ. ಅವರು ತನ್ನ 6ನೇ ವರ್ಷದಲ್ಲಿ ಆತನು ತನ್ನ ಮಹಡಿ ಮನೆಯ ಮೇಲೆ ಮಲಗಿರುವಾಗ ಆ ಪಾಸ್ಟರ್ ಮನೆಗೆ ಬೆಂಕಿ ಬಿತ್ತು. ಆಗ ಏನಾಯಿತು, ದೊಡ್ಡದಾಗಿ ಬೆಂಕಿ ಹತ್ತಿಕೊಳ್ತಲ್ಲ, ಎಲ್ಲರೂ ಕೆಳಗಿದ್ದವರು, ಹತ್ತಿರದಲ್ಲಿದ್ದವರೆಲ್ಲ ಹೊರಗೆ ಓಡಿ ಬಂದರು. ಆದರೆ ಜಾನ್ ವೆಸ್ಲಿ ಚಿಕ್ಕ ಹುಡುಗನಾದ್ರಿಂದ 6 ವರ್ಷ ಅವನ ಮಂಚದಲ್ಲಿ ಮಲಗಿಕೊಂಡೇ ಇದ್ದ, ಅವನಿಗೆ ಗೊತ್ತೇ ಇಲ್ಲ. ಆಗ ಬೆಂಕಿ ಜಾಸ್ತಿ ಆದಾಗ ಅವನು ಎದ್ದು ನೋಡುವಾಗ ಬೆಂಕಿ ಎಲ್ಲ ಹಾಗೆ ಇದು ಹತ್ತಿಕೊಳ್ಳಿದೆ, ಇಳಿದು ಬರಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ. ಅವನ ಕಿಟಕಿ ಹತ್ರ ಬಂದು ನಿಂತ. ಆನಂತರ ತಂದೆ ಏನು ಮಾಡುವುದು, ನನ್ನ ಮಗನನ್ನು ನಾನು ಕಳ್ಕೊಂಡೆ ಎಂಬುವಂಥ ಒಂದು ದುಃಖದಲ್ಲಿ ಆಗಲೇ ಮಗು ಇನ್ನಾಯ್ತು ಇವನ ಜೀವನ ಅಂತ ಅಂದ್ಕೊಂಡ್ರು. ಆದರೆ ನೋಡ್ರಿ, ಅದೇ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದರು. ಆಗ ಒಬ್ಬ ಎತ್ತರವಾದಂಥ ಒಬ್ಬ ವ್ಯಕ್ತಿ ಬಂದು ಆ ಕಿಟಿಕಿಯ ನೆಲದಲ್ಲಿ ಅವನು ನಿಂತು, ಬಂದಿರಿ ನನ್ನ ಮೇಲೆ ಹತ್ತಿರಿ ಎಂಬುದಾಗಿ ಹೇಳಿ ಒಬ್ಬೊಬ್ಬರು ಅವರ ಮೇಲೆ ಹತ್ತಿ ಆ ಕಿಟಿಕಿಯ ಬಳಿಗೆ ಹೋಗಿ ಆ ಜಾನ್ ವೆಸ್ಲಿಯನ್ನು ಎಳೆದು ತಂದು ಹೊರಗೆ ಕರ್ಕೊಂಡು ಬಂದರು. ಅವನ ಜೀವವನ್ನು ಉಳಿಸಿದರು.
ಆಗ ತಂದೆ ಅವನಿಗೆ ಈ ರೀತಿಯಲ್ಲಿ ಕರೆದಂತೆ ಎ ಬ್ರ್ಯಾಂಡ್ ಪ್ಲಕ್ಡ್ ಫ್ರಮ್ ದ ಫೈರ್, ಅಂದರೆ ಬೆಂಕಿಯಿಂದ ಎಳೆಯಲ್ಪಟ್ಟಂಥ ನನ್ನ ಮಗನು ಎಂಬುದಾಗಿ ಕರೆದು. ಏನಾಯಿತು ಜಾನ್ ವೆಸ್ಲಿ ಜೀವಿತದಲ್ಲಿ? ಏನಾದ ಅವನು? ಒಬ್ಬ ದೊಡ್ಡ ಒಂದು ಕ್ರೈಸ್ತತ್ವವನ್ನು ಒಂದು ರಿಫಾರ್ಮೇಷನ್ ಇಂಗ್ಲೆಂಡ್ ದೇಶದಲ್ಲಿ ತಂದಂಥ ಒಬ್ಬ ಅದ್ಭುತನಾದಂಥ ದೊಡ್ಡ ಮಹಾಸೇವಕನಾಗಿ ಅವನು ಪರಿವರ್ತನೆ ಅವನು ಹೊಂದಿದ ಬೆಳೆದು ನಿಂತನು. ಹಾಗಾದರೆ ಬೇರೆ ಎಂಥ ಬೇಕಾದಷ್ಟು ಎಕ್ಸಾಂಪಲ್ಗಳು ಆ ರೀತಿಯಲ್ಲಿ ಉಂಟು. ಹಾಗಾದರೆ ನಿನ್ನ ಜೀವಿತದಲ್ಲಿ ದೇವರು ನನ್ನನ್ನು ಆರಿಸಿಕೊಂಡಿರುವಾಗ, ನನ್ನನ್ನು ಜೀವದಿಂದ ಉಳಿಸಿರುವಾಗ, ನನ್ನನ್ನು ಈ ಭೂಮುಖದಲ್ಲಿ ಇನ್ನೂ ನಾವು ಕರ್ತನಿಗಾಗಿ ಜೀವಿಸಿ ಆತನ ಮಹಿಮೆಗಾಗಿ ಬದುಕಬೇಕು, ಆತನ ವಾಕ್ಯವನ್ನು ಪ್ರಚಾರ ಮಾಡುವವರು ನಾವು ಆಗಬೇಕು, ನಾವು ಸ್ವಾರ್ಥ ಸಾರುವಂಥವ್ರು ಆಗಬೇಕು, ಸಭೆಯನ್ನು ಬಲಪಡಿಸುವಂಥವ್ರು ಆಗಬೇಕು, ಕ್ರಿಸ್ತನ ಬರೋಣವನ್ನು ಯಾಚಿಸುತ್ತಾ ನಾವು ಈ ರೀತಿಯಲ್ಲಿ ನಾವು ಮೆಚುರಿಟಿಗೆ ಬರಬೇಕೆಂಬುದಾಗಿ ಕರ್ತನು ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಈ ಅಂಶಗಳನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋಣ. ಏಷಾಯ 43:2. ಏಷಾಯ 43:2. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲರ ಸದಮನಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ, ನಿನಗೆ ಬದಲಾಗಿ ಕೂಶ್ ಮತ್ತು ಸೆಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ. ಎಷ್ಟೋ ಸತ್ಯವಾದಂಥ ವಾಕ್ಯ ಅಲ್ಲ? ಎಷ್ಟೋ ಜನರು ಬೆಂಕಿಯಿಂದ ನಾಶವಾಗ್ತಾರೆ. ಈವನ್ ಟುಡೇ ನಾಶವಾಗಿ ಹೊರಟೋದ್ರು. ದೇಶವೇ ನಾಶವಾಗ್ತಾ ಇದೆ. ಆ ಇರ್ತಕ್ಕಂಥ ಜಾಗ ಪರಿಸರಗಳು ಕೊಚ್ಚಿ ಹೋಗ್ತಾ ಇವೆ ನೀರಿನಿಂದ ಅಲ್ವಾ? ಅನೇಕ ಸಾವಿರಾರು ಗಟ್ಟಲೆ ಜನರು ಪ್ರಾಣ ಬಿಟ್ಟಿರ್ತಾರೆ. ಇದೆಲ್ಲರ ಮಧ್ಯದಲ್ಲಿ ದೇವರ ಮಕ್ಕಳು, ದೇವರ ಆರಿಸಿಕೊಂಡ ಜನಾಂಗವಾದಂಥ ನಮ್ಮನ್ನು ದೇವರು ಇನ್ನೂ ಉಳಿಸಿ ಈ ಭೂಮುಖದಲ್ಲಿ ಇಟ್ಟಿದ್ದಾನೆ. ಯಾಕೆ? ಈ ಲೋಕದಲ್ಲಿ ಚೆನ್ನಾಗಿ ತಿಂದು ಉಂಡು ಕುಡಿದು ಮಜಾ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ ಚೆನ್ನಾಗಿ ಬದುಕ್ಬಿಟ್ಟು ಸಂತೋಷವಾಗಿ ಇರಪ್ಪ ಅಂತ ನಮ್ಮನ್ನು ಕರೆದಿದ್ದಾನ? ಅದಕ್ಕಲ್ಲ. ಕರ್ತನು ನಮ್ಮನ್ನು ಕರೆದ ಉದ್ದೇಶ ಏನಾಗಿದೆ ಎಂಬುವಂಥದ್ದನ್ನು ಶಿಷ್ಯರ ಜೀವಿತದಿಂದ ಕಲ್ತುಕೊಳ್ಳ್ರಿ, ಭಕ್ತರ ಜೀವಿತದಿಂದ ಕಲ್ತುಕೊಳ್ಳೋಣ. ಅಪೊಸ್ತಲರ ಕೃತ್ಯವನ್ನು ಓದ್ತಾ ಹೋಗ್ರಿ. ಅಲ್ಲಿ ಶಿಷ್ಯರು ಅಪೊಸ್ತಲರಿಗೆ ಉಂಟಾದಂಥ ಎಂಥ ಭಯಂಕರವಾದಂಥ ಸ್ಥಿತಿಗತಿಗಳು ಅವರ ಮತ್ತು ಆದರೆ ಅವರು ನಂಬಿಕೆಯನ್ನು ತೊರೆಯಲಿಲ್ಲ. ಆ ನಂಬಿಕೆಯಲ್ಲಿ ಬರುವಂಥ ಎಲ್ಲ ಅವರಿಗೆ ಉಂಟಾದಂಥ ಆ ಪರಿಶೋಧನೆಗಳಿಂದ ಜಯವನ್ನು ಹೊಂದಿ ಅವರೇನು ಮಾಡಿದರು? ಕರ್ತನ ಸೇವೆಯನ್ನು ಮಾಡಿ ಅನೇಕರನ್ನು ಕರ್ತನ ಬಳಿಗೆ ನಡೆಸಿದರು, ಸಭೆಗಳನ್ನು ಕಟ್ಟಿದರು. ಅನೇಕ ರೀತಿಗಳಲ್ಲಿ ಕ್ರಿಸ್ತನಿಗಾಗಿ ಅವರು ಬದುಕಿದರು ಅಲ್ವೇ? ನಿನ್ನ ಜೀವಿತದ ಉದ್ದೇಶ ಕರ್ತನಿಗೋಸ್ಕರವಾಗಿ ಏನಾಗಿದೆ ಈ ವರ್ಷದಲ್ಲಿ 2025ರಲ್ಲಿ? ಇನ್ನೂ ಈ ಗಿಡವನ್ನು ಈ ವರ್ಷ ಬಿಡು, ಈ ವರ್ಷ ಬಿಡು. ಇದಕ್ಕೆ ನಾವು ಚೆನ್ನಾಗಿ ಗೊಬ್ಬರ ಹಾಕಿ ಅದನ್ನು ಬೆಳೆಸ್ತೀವಿ ಅಲ್ವಾ? ಸಭೆಯಲ್ಲಿ ಹೇಳ್ತಾ ಇರ್ತಾರೆ ಎಲ್ಡರ್ಗಳು ಅಲ್ವಾ? ವಾಕ್ಯ ಬೋಧನೆ ಕೊಡ್ತಾನೇ ಇರ್ತಾರೆ, ಬಲಪಡಿಸ್ತಾ ಇರ್ತಾರೆ. ಯವನಸ್ಥರಿಗೋಸ್ಕರವಾಗಿ ಕೂಟಗಳನ್ನು ಅರೇಂಜ್ ಮಾಡ್ತಾ ಇರ್ತಾರೆ. ಸಂಡೇ ಸ್ಕೂಲ್ ಮಕ್ಕಳಿಗೋಸ್ಕರವಾಗಿ ಕೂಟ ನಡೀತಾ ಇರ್ತದೆ. ಭಕ್ತಿ ಸಂಜೀವನ ಕೂಟಗಳು ನಡೀತದೆ. ಇದೆಲ್ಲ ಇರ್ತದೆ ಅಲ್ವೇ? ಇದೆಲ್ಲದರಲ್ಲಿ ನಾನು ನೀವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಎಂಬುವಂಥದ್ದನ್ನು ಪರೀಕ್ಷಿಸಿಕೊಳ್ಳುವಂಥದ್ದು ಪ್ರಾಮುಖ್ಯವಾದ ಸಂಗತಿ. ಆಮೇಲೆ ಫಸ್ಟ್ ಜಾನ್ 2:6, 1ನೇ ಯೋಹಾನ 2:6. ಆತನಲ್ಲಿ ನೆಲೆಗೊಂಡಿರುವವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಆತನಲ್ಲಿ ನೆಲೆಗೊಂಡಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನೂ ನಡೆಯುವುದು ಬದ್ಧನು ಆತನಾಗಿದೆ. ದಿಸ್ ಇಸ್ ಎ ಸೈನ್ ಆಫ್ ಎ ಮೆಚುರಿಟಿ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಪ್ರಾಮುಖ್ಯವಾದ ಸಂಗತಿ. ನಾವು ಎಫೆಸ 2:10 ಕೂಡ ನಾವು ಅದು ನೋಡ್ತೇವೆ. ಓದಿ ಎಫೆಸ 2:10. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತನಲ್ಲೇ ಸೃಷ್ಟಿಸಲ್ಪಟ್ಟೆವು, ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಅದು ಇಂಗ್ಲೀಷ್ನಲ್ಲಿ ಓದೋದಾದರೆ ಅಲ್ಲಿ ಏನಂತಿದೆ ಗೊತ್ತಾ? ವರ್ಕ್ಮನ್ಶಿಪ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ವಿ ಆರ್ ದಿ ಹ್ಯಾಂಡಿ ವರ್ಕ್ ಆಫ್ ಗಾಡ್. ಅಂದರೆ ನಾವು ದೇವರ ಕೈಕೆಲಸವಾಗಿದ್ದೇವೆ
ವಿ ಆರ್ ವರ್ಕ್ಮೆನ್ಶಿಪ್. ದೇವರು ನಮ್ಮನ್ನು ಸ್ವತಃ ತನ್ನ ಕೈಯಿಂದ ಆತನು ರೂಪಿಸಿ ಒಳ್ಳೆಯ ಯೂಸ್ಫುಲ್ ವೆಸಲ್ ಆಗಿ ನಮ್ಮನ್ನು ಉತ್ತಮವಾದಂಥ ಬಳಕೆಗೆ ಬರುವ ಪಾತ್ರೆಯನ್ನಾಗಿ ನಮ್ಮನ್ನು ರೂಪಿಸಿ ಆತನು ಇಟ್ಟಿದ್ದ. ತಾವು ಒಳ್ಳೆ ಉತ್ತಮವಾದಂಥ ಪಾತ್ರೆ ನಮಗೆ ಉಪಯೋಗಕ್ಕೆ ಬರುವಂಥ ಪಾತ್ರೆಯನ್ನೇ ಇದು ಬೇಡ ಅಂತ ಬಿಸಾಕ್ತೀವ ಅಲ್ವಾ? ಯಾವಾಗ ಬಿಸಾಕ್ತೀವಿ? ಸ್ವಲ್ಪ ಮುರಿದು ಸ್ವಲ್ಪ ಇದಾಗಿ ಹ್ಯಾಂಡ್ಲ್ ಮುರಿದೋಗಿ ಇವೆಲ್ಲ ಆದಾಗ ಏನು ಮಾಡ್ತೀವಿ? ಅದನ್ನು ದೂರಕ್ಕೆ ಇಟ್ಕೊಳ್ತೀವಿ. ವಿಶ್ವಾಸಿ ಜೀವಿತ ಆ ರೀತಿಯ ಮುರಿದುವಾದಂಥ ಜೀವಿತ ಆಗಬಾರ್ದು ಅಲ್ವೇ? ಕರ್ತನಿಂದ ಉಪಯೋಗಿಸಲ್ಪಡ್ತಕ್ಕಂಥ ಉಪಯುಕ್ತವಾದಂಥ ಪಾತ್ರೆಯಾಗಿರಿ. ಯಾಕೆಂದರೆ ಕರ್ತನ ಕೈಗಳಿಂದ ನಾವು ರೂಪಿಸಲ್ಪಟ್ಟಿದ್ದೇವೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಆದ್ದರಿಂದ ಪ್ರಿಯರೇ, ನಾವು ನೋಡಿದಂಥ ಕೆಲವು ಅಂಶಗಳಲ್ಲಿ ಈ ವರ್ಷದಲ್ಲಿ ನಾವು ನಮ್ಮನ್ನು ಒಂದು ಮೌಲ್ಯಮಾಪನ ಮಾಡಿಕೊಳ್ಳಬೇಕು. ಒಂದು ವ್ಯಾಲ್ಯೂಯೇಷನ್, ನಮ್ಮ ಮೆಚ್ಯೂರಿಟಿಯ ಬಗ್ಗೆ ಒಂದು ವ್ಯಾಲ್ಯೂಯೇಷನ್ ಅನ್ನು ನಾವು ಮಾಡಿಕೊಳ್ಳುವುದಾದರೆ ನೋಡ್ರಿ, ಅದರಿಂದ ಹೆಚ್ಚಿನ ಪ್ರಯೋಜನ ನಮಗೆ ಉಂಟಾಗುವಂಥದ್ದಾಗಿದೆ. ಆದ್ದರಿಂದ ನಮ್ಮನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಮತ್ತು ಕರ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ನಾವು ಕರ್ತನಿಗೋಸ್ಕರವಾಗಿ ಉಪಯೋಗಿಸಲ್ಪಡುವಂಥ ಪಾತ್ರೆಗಳಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥನಾ ಪೂರ್ವಕವಾಗಿ ನಿಮಗೆ ನಾನು ಬೋಧಿಸುವಂಥವನು ನಾನಾಗಿದ್ದೇನೆ. ಮತ್ತು ಎಫೆಸ 5ನೇ ಅಧ್ಯಾಯ 1-2 ಓದಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದ್ದರಿಂದ ದೇವರು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವುದಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ವಿ ಶುಡ್ ವಾಕ್ ದಿಸ್ ನ್ಯೂ ಲೈಫ್. ಅಂದರೆ ಹೇಗೆ ನಾವು ನಮ್ಮ ಜೀವಿತವನ್ನು ನಡೆಸಬೇಕು ಎಂಬ ಆ ನಡವಳಿಕೆಯ ಕುರಿತಾಗಿ ನೋಡ್ರಿ ಅಲ್ಲಿ ಮಾತಾಡುವಂಥದ್ದನ್ನು ನಾವು ನೋಡ್ತೀವಿ. ಎಫೆಸ 5:8 ಕೂಡ ಓದಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಅಪಾದಿ ಅಪೊಸ್ತಲರು ಅವರು ಅಲ್ಲಿ ಕ್ರೈಸ್ತ ಸಭೆ ಯೆರೂಸಲೇಮಿನಲ್ಲಿ ಪ್ರಾರಂಭವಾದಾಗ ಏನಾಯಿತು? 120 ಜನರು ಇದ್ದರು. ಆಮೇಲೆ ಪವಿತ್ರಾತ್ಮನು ಆ 2ನೇ ಅಧ್ಯಾಯ ಪ್ರಕಾರವಾಗಿ ಪವಿತ್ರಾತ್ಮ ಪಂಚಾಶತ ಮಹಾಬ್ಬದ ದಿವಸದಿಂದ ಬಂದಾಗ ಆಗೇನಾಯಿತು? ಅಲ್ಲಿ ಅಲ್ಲಿದ್ದಂಥ ಅಪೊಸ್ತಲರ ಮೇಲೆಯೂ ಮತ್ತು ಇದ್ದಂಥ ಬಿಲೀವರ್ಸ್ಗಳ ಮೇಲೆಯೂ ಪವಿತ್ರಾತ್ಮನು ಇಳಿದು ಬಂದಾಗ ಏನಾಯಿತು? ಅವರ ಜೀವಿತವೇ ಪೂರ್ಣವಾಗಿ ಬದಲಾಯಿತು ಅಲ್ವಾ? ಅವರಿಗೆ ದೊಡ್ಡ ಶಕ್ತಿ ಅವರ ಜೀವಿತದಲ್ಲಿ ಅದು ಬಂತು. ಆಗ ನೋಡ್ರಿ ಎಷ್ಟು ಅವರು ಅಪನಂಬಿಕೆಯಲ್ಲಿ ಅವರು ಜೀವಿಸ್ತಾ ಇದ್ದರು, ಎಷ್ಟರ ಮಟ್ಟಿಗೆ ಎಲ್ಲ ರೀತಿಯಲ್ಲಿ ಹೆದರಿಕೊಂಡವರಾಗಿ ಯೇಸು ಸ್ವಾಮಿ ಶಿಲುಬೆಗೆ ಹಾಕುವ ಸಂದರ್ಭದಲ್ಲಿ ಓಡಿ ಹೋಗಿದ್ದರು. ಆದರೆ ನೋಡ್ರಿ, ಅವರ ಜೀವಿತ ಅಷ್ಟರ ಮಟ್ಟಿಗೆ ಪವಿತ್ರಾತ್ಮನಿಂದ ಬಲಗೊಂಡವರಾಗಿ ಅವರ ಕಾರ್ಯಗಳನ್ನು ಕರ್ತನಿಗೋಸ್ಕರವಾಗಿ ಮಾಡುವಂಥದ್ದನ್ನು ನಾವು ನೋಡುವಂಥವ್ರು. ಅವರ 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 ಆತ್ಮಿಕ ಜೀವಿತ ನೋಡ್ರಿ ಬೇಸಾಗಿದ್ದು ಯಾವ ರೀತಿಯಲ್ಲಿ ಏನಾಯಿತು? ಅಲ್ಲಿ ಪೇತ್ರನು ಅಲ್ಲಿ ಪ್ರಸಂಗ ಮಾಡಿದಾಗ ಏನಾಯಿತು? ಅದು ಅವರಿಗೆಲ್ಲ ಅಲಗು ನೆಟ್ಟಂತಾಗಿ ಅವ್ರೇನು ಮಾಡಿದರು? ನಾವು ನಮ್ಮ ಯೇಸು ಕ್ರಿಸ್ತನ ನಂಬಿ ಏನು ಮಾಡಬೇಕು ಎಂಬುದಾಗಿ ಕೇಳಿದಾಗ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮವನ್ನು ಹೊಂದುವಿರಿ ಎಂಬುದಾಗಿ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಅವರು ಮಾಡಿಕೊಂಡ ಮೇಲೆ ಏನಾಯ್ತು? ಅಲ್ಲಿ ಅವರ ಮುಂದಿನ ಜೀವಿತ ಏನಾಯಿತು? ಅವರು ಏನು ಮಾಡಿದರು? ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಅಲ್ಲ, ಸಹೋದರ ಸ್ನೇಹದಲ್ಲಿಯೂ, ಆಮೇಲೆ ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಆ 4 ಅಂಶಗಳನ್ನು ಅವರ ಜೀವಿತದಲ್ಲಿ ಅವರು ಎಡಬಿಡದೆ ಮಾಡುತ್ತಾ ಬಂದರು. ನಾವು ಯಾವುದನ್ನು ಮಾಡ್ತಾ ಇದ್ದೀವಿ? ಇದೊಂದು ಮಾಡ್ತಾ ಇದ್ದೀವಿ. ಅದು ರೆಗ್ಯುಲರ್ ಆಗಿದೆ. ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಏನಾಯ್ತು? ಅವರ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಿಂದ ಅವರು ಎಷ್ಟರ ಮಟ್ಟಿಗೆ ವಾಕ್ಯದಿಂದ ಬಲಗೊಂಡರು ಎಂಬುದಾಗಿ ಹೇಳುವಾಗ ಸುಮ್ಮನೆ ಕೂರಲಿಕ್ಕೆ ಆಗಲೇ ಇಲ್ಲ. ಹೊರಟು ಹೋಗಿ ನೋಡ್ರಿ ಸ್ವಾರ್ಥೆಯನ್ನು ಸಾರಿದರು. ಅಂಥ ಹಿಂಸೆಯ ಕಾಲದಲ್ಲಿ ಅನೇಕರನ್ನು ಕರ್ತನ ಬಳಿಗೆ ನಡೆಸಿದರು. ಪೇತ್ರನು ಸಾರಿದ ಸುವಾರ್ತೆಯಿಂದ ಎಷ್ಟಾಯಿತು? 3,000 ಜನರು ರಕ್ಷಣೆ ಹೊಂದರು. ಆಮೇಲೆ ಆ 4 ಅಂಶಗಳನ್ನು ಮಾಡುತ್ತಾ ಬಂದರು. 5ನೇ ಅಂಶ ಏನು? 5ನೇ ಅಂಶ 47ನೇ ವರ್ಷದಲ್ಲಿ ಓದ್ತೀವಿ ನೋಡ್ರಿ. ಏನಂತಿದೆ 47ನೇ ವರ್ಷದಲ್ಲಿ? ದೇವರನ್ನು ಕೊಂಡಾಡುವವರಾಗಿಯೂ ಎಲ್ಲರೂ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯನ್ನು
ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಏನಂತೆ? ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಾ ಇದ್ದನು. ಹೇಗೆ ಸೇರಿಸ್ತಾ ಇದ್ದನು? ಸುಮ್ಮನೆ ಬಂದು ಸೇರ್ಕೊಂಡ್ಬಿಡ್ತಾ ಇದ್ರಾ? ಇಲ್ಲ. ಭಕ್ತರು ಅಪೋಸ್ತಲರು ಸಾರಿದ ಸುವಾರ್ತೆ, ಅಪೋಸ್ತಲರು ಮಾಡಿದಂಥ ಸೇವಾ ಕಾರ್ಯಗಳಿಂದ ಏನಾಯಿತು? ಆ 3,000ದಿಂದ 5,000ದವರೆಗೆ ಆ ಜನರ ಅವರೆಲ್ಲರೂ ಏನಾದರೂ ಆ ರಕ್ಷಣಾ ಮಂಡಳಿಗೆ ಅವರು ಸೇರಿಸಲ್ಪಟ್ಟರು ಎಂಬುದು. ಆಮೇಲೆ ಹಿಂಸೆ ಆದಾಗ ಯಾಕೋಬನನ್ನು ಕೊಂದರು. ಸ್ಥಾನಿಕನಾದ ಯೋಹಾನನನ್ನು ಆತನ ತಲೆಯನ್ನು ವಹಿಸಿಬಿಟ್ರು. ಆವಾಗ ದೊಡ್ಡ ಹಿಂಸೆ ಉಂಟಾಯಿತು. ಎಲ್ಲರೂ ಏನಾಯಿತು? ಚದರಿ ಹೊರಟು ಹೋಗುವಂಥ ಪರಿಸ್ಥಿತಿ ಉಂಟಾಯಿತು. ಅವರೇನು ಮಾಡಿದರು? ಚದರಿ ಹೋಗಿ ಅಲ್ಲಲ್ಲೇ ನಾನಾ ರೀತಿಯ ಆ ಮೆಡಿಟರೇನಿಯನ್ ಆ ಒಂದು ಸಮುದ್ರದ ಆಸುಪಾಸುಗಳಲ್ಲಿ ಇದ್ದಂಥ ಜಾಗಗಳಲ್ಲಿ ಅವರು ಹೊರಟು ಹೋಗಿ ಸುವಾರ್ತೆಯನ್ನು ಸಾರಲಿಕ್ಕೆ ಅವರು ಪ್ರಾರಂಭ ಮಾಡಿದರು. ಅವರು ಚದರಿ ಹೋಗಿ ಮನೆಯಲ್ಲಿ ಹೋಗಿ ಹೌಚ್ಕೊಳ್ಳಿಲ್ಲ, ಹೋಗಿ ಸುವಾರ್ತೆಯನ್ನು ಸಾರಿದರು. ಅನೇಕರನ್ನು ಭಕ್ತರನ್ನಾಗಿ ಮಾಡಿದರು. ಆ ರಕ್ಷಣಾ ಮಂಡಳಿಗೆ ಸೇರಿಸಲ್ಪಟ್ಟರು. ನಿನ್ನ ಕಾರ್ಯ ಏನು ಗೊತ್ತಾ? ವಾಟ್ ಈಸ್ ದ ಮಿಷನ್ ಗಾಡ್ ಹ್ಯಾಸ್ ಗಿವನ್ ಟು ಯು? ನಿನಗೆ ಕೊಟ್ಟಂಥ ಒಂದು ಸೇವಾ ಕಾರ್ಯ ಏನಾಗಿದೆ ಎಂಬುವಂಥದ್ದನ್ನು ಇವತ್ತಿನ ದಿವಸ ನಾವು ಕ್ರಿಸ್ತನಲ್ಲಿ ಮೆಚೂರ್ ಆಗಿದ್ದೇವೆ, ಬೆಳೆದಿದ್ದೇವೆ ಎಂಬುದಾಗಿ ಹೇಳುವಾಗ ಈ 5 ಅಂಶಗಳು ನಮ್ಮಲ್ಲಿ ನೋಡ್ರಿ ಪ್ರಾಮುಖ್ಯವಾಗಿ ಅದು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರಬೇಕಾದದ್ದು ಅವಶ್ಯಕತೆ ಉಂಟು. ಆದ್ದರಿಂದ ಪ್ರಿಯರೇ, ಈ ಅಂಶಗಳನ್ನು ಗ್ರಹಿಸಿಕೊಳ್ಳೋಣ. ಕೇಳಿದಂಥ ಈ ಒಂದು ಸಣ್ಣ ಸಂದೇಶದಲ್ಲಿ ನಾವು ಹೆಚ್ಚು ಉತ್ತೇಜನಗೊಳ್ಳೋಣ. ನಮ್ಮ ಕ್ರಿಸ್ತೀಯ ಜೀವಿತವು ಈ ವರ್ಷದಲ್ಲಿ, ಈ 2025 ವರ್ಷದಲ್ಲಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತೇಜನ ಹೊಂದಿ ಕರ್ತನಿಗಾಗಿ ಮಹಿಮೆಗಾಗಿ ಬೆಳೆಯಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಿ.